ನೀಟ್ 2025ನಲ್ಲಿ ಕೌನ್ಸಿಲಿಂಗಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅವರಿಗೆ ಈ ಒಂದು ವಿಡಿಯೋ ಬಹಳಷ್ಟು ಉಪಯುಕ್ತವಾಗಲಿದೆ. ಯಾಕಂದರೆ ನಾನು ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಎಲ್ಲ ಕಾಲೇಜ್ಗಳು ಅಂದರೆ ಕರ್ನಾಟಕದಲ್ಲಿರುವಂತಹ ಎಲ್ಲ ಕಾಲೇಜ್ಗಳ ರೌಂಡ್ 1 ಮತ್ತು ರೌಂಡ್ 2 ಕಟ್ ಆಫ್ ಲಾಸ್ಟ್ ಇಯರ್ ಎಷ್ಟು ನಿಂತಿತ್ತು, ಅಂದರೆ ಯಾವ ರ್ಯಾಂಕಿಗೆ ಜನರಲ್ ಕ್ಯಾಟಗರಿಯಲ್ಲಿ ಕಟ್ ಆಫ್ ನಿಂತಿತ್ತು ಎಂಬುದನ್ನು ವಿವರಿಸಲಿದ್ದೇನೆ. ಅಂದರೆ ಇದರಿಂದ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ನೀವು ಕೌನ್ಸಿಲಿಂಗ್ ಟೈಮ್ನಲ್ಲಿ ಪ್ರಿಯಾರಿಟಿ ಆರ್ಡರನ್ನು ಮಾಡುವಾಗ ಈ ಒಂದು ವಿಡಿಯೋ ಬಹಳಷ್ಟು ಉಪಯುಕ್ತವಾಗಲಿದೆ. ಆದ್ದರಿಂದ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಆ ಕೌನ್ಸಿಲಿಂಗ್ ಟೈಮ್ನಲ್ಲಿ ಪ್ರಿಯಾರಿಟಿ ಆರ್ಡರ್ನ ಮಾಡ್ಕೊಳ್ಳುವಾಗ ಇದನ್ನು ರೆಫರ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ನಿಮ್ಮ ರ್ಯಾಂಕ್ ಬರುತ್ತಲ್ಲ, NTA ರಿಸಲ್ಟ್ ಬಿಟ್ಟಾಗ ನಿಮ್ಮ ರ್ಯಾಂಕ್ ಬರುತ್ತಲ್ಲ, ನಿಮ್ಮ ರ್ಯಾಂಕಿಗೆ ನಿಮಗೆ ಯಾವ ಕಾಲೇಜ್ನಲ್ಲಿ ಸೀಟ್ ಸಿಗಬಹುದು, ಅಂದರೆ ರೌಂಡ್ 1ನಲ್ಲಿ ನಿಮಗೆ ಯಾವ ಕಾಲೇಜಲ್ಲಿ ಸಿಗ್ಬೋದು, ರೌಂಡ್ 2ಅಲ್ಲಿ ಯಾವ ಕಾಲೇಜ್ ಸಿಗ್ಬೋದು ಎಂಬುದನ್ನು ತಿಳ್ಕೊಳ್ಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಲ್ಲಿ ನಿಮ್ಮ ಕಟ್ ಆಫ್ನ ಒಂದು ಕಾಲೇಜ್ನಲ್ಲಿ ಇರುವಂಥ ಪರ್ಟಿಕ್ಯುಲರ್ ಕಟ್ ಆಫ್ ಎಷ್ಟಿತ್ತು ಲಾಸ್ಟ್ ಇಯರು, ಅದನ್ನು ನೀವು ಅನುಗುಣವಾಗಿಟ್ಕೊಂಡು ಈ ವರ್ಷ ನನ್ನ ರ್ಯಾಂಕ್ ಎಷ್ಟು ಬಂದರೆ ಈ ಕಾಲೇಜ್ನಲ್ಲಿ ನಾನು ಸೀಟನ್ನು ತೆಗೆದುಕೊಳ್ಳುತ್ತೇನೆ ಎಂಬುದನ್ನು ಖಚಿತಪಡಿಸ್ಕೊಳ್ಬೋದಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಿಯಾರಿಟಿ ಆರ್ಡರ್ ಕೂಡ ಇದು ಬಹಳಷ್ಟು ಉಪಯುಕ್ತವಾಗುತ್ತೆ. ವಿಡಿಯೋನ ಕೊನೆವರೆಗೆ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ. ಈ ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ಕೌನ್ಸಿಲಿಂಗ್ ಟೈಮ್ನಲ್ಲಿ ಬಹಳಷ್ಟು ಉಪಯುಕ್ತವಾಗಲಿದೆ. ನೀವಿಲ್ಲಿ ನೋಡ್ಬೋದು, ಮೊದಲನೇ ಕಾಲೇಜ್ ಏನಿದೆ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಕಟ್ ಆಫ್ ಎಷ್ಟು ನಿಂತಿತ್ತಂದರೆ 2154 ಕಟ್ ಆಫ್ ರೌಂಡ್ 1ಅಲ್ಲಿ ನಿಂತಿದ್ದರೆ 4203 ಕಟ್ ಆಫ್ ರೌಂಡ್ 2 ಅಲ್ಲಿ ನಿಂತಿತ್ತು. ಇದರಿಂದ ನೀವು ಏನು ಅರ್ಥ ಮಾಡ್ಕೊಳ್ಬೋದು ಅಂದರೆ, ನಿಮ್ಮ ಫಸ್ಟ್ ರೌಂಡಲ್ಲಿ ನಿಮಗೆ BMC ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ಕೊಳ್ಳಿ, ಸೆಕೆಂಡ್ ರೌಂಡಲ್ಲಿ ನಿಮ್ಮ 4000 ರ್ಯಾಂಕ್ ಒಳಗಡೆ ಇದ್ದರೆ ನಿಮಗೆ ಖಂಡಿತವಾಗಿ ಸೀಟ್ ಸಿಗುತ್ತೆ. ಅಂದರೆ ಒಂದು ಎಷ್ಟು ಜಂಪ್ ಆಗುತ್ತೆ ಎಂಬುದು ಕೂಡ ಐಡಿಯಾ ಸಿಗುತ್ತೆ. ಅಂದರೆ ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಎಷ್ಟು ಜಂಪ್ ಆಗುತ್ತೆ ಪ್ರತಿಯೊಂದು ಕಾಲೇಜ್ನಲ್ಲಿ ಎಂಬುದು ಕೂಡ ನಿಮಗೆ ಐಡಿಯಾ ಬೇಕಾಗಿದ್ದರೆ ಈ ವಿಡಿಯೋನ ನೋಡಿ. ಪ್ರತಿಯೊಂದು ಕಾಲೇಜ್ನಲ್ಲಿ ಎಷ್ಟು ಏರುಪೇರು ಆಗುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ಬೋದಾಗಿರುತ್ತೆ. ರೌಂಡ್ 2 ಅಲ್ಲಿ ಕೂಡ ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ 7069 ಇದ್ದರೆ ಸೆಕೆಂಡ್ ರೌಂಡಲ್ಲಿ 3000 ಜಂಪ್ ಆಗಿತ್ತು. ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜ್ ಬೆಂಗಳೂರಲ್ಲಿ ಏನಿದೆ ಅದು 7000 ಇದ್ದಿದ್ದು 9000ವರೆಗೆ ಜಂಪ್ ಆಗಿತ್ತು. ಅದೇ ರೀತಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಇದು ಪ್ರೈವೇಟ್ ಕಾಲೇಜ್ ಆಗಿದ್ದರೂ ಕೂಡ ನೀವು ನೋಡ್ಬೋದು, ಪ್ರೈವೇಟ್ ಕಾಲೇಜ್ನಲ್ಲಿ ಫೀ ಸ್ಟ್ರಕ್ಚರ್ 1,50,000 ಇದ್ದರೂ ಕೂಡ ಈ ಕಾಲೇಜ್ನಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಆಗಿದೆ. ಅಂದರೆ ಗೌರ್ಮೆಂಟ್ ಕಾಲೇಜಿಗಿಂತ ಹೆಚ್ಚಾಗಿ ಬಹಳಷ್ಟು ಜನರು KMC ಕಾಲೇಜ್ ಮಣಿಪಾಲ್ ಏನಿದೆ ಇದರಲ್ಲಿ ಕಲಿಬೇಕಂತ ಬಹಳಷ್ಟು ಜನರಿಗೆ ಆಸೆ ಇರುತ್ತೆ. ಯಾಕಂದರೆ ಇಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇಲ್ಲೇ ಒಂದು ಎಜುಕೇಷನ್ ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದನ್ನು ಕನ್ಸಿಡರ್ ಮಾಡಿ ವಿದ್ಯಾರ್ಥಿಗಳು ಈ ಒಂದು ಕಾಲೇಜ್ನೆಲ್ಲ ಮೇಲೆ ಹಾಕಿರ್ತಾರೆ. ಆದ್ದರಿಂದ ಈ ಕಾಲೇಜ್ನ ಕಟ್ ಆಫ್ ಕೂಡ ಬಹಳಷ್ಟು ಕಮ್ಮಿ ಇದೆ. ಈ ಕಾಲೇಜ್ನ ಕಟ್ ಆಫ್ 7166 ಇದೆ. ಅದೇ ರೀತಿ ಸೆಕೆಂಡ್ ರೌಂಡಲ್ಲಿ 9000ವರೆಗೆ ಹೋಗಿದೆ. ಅಂದರೆ ನೀವು ಈ ಕಾಲೇಜ್ನ ವ್ಯಾಲ್ಯೂವನ್ನು ತಿಳ್ಕೊಳ್ಬೋದಾಗಿರುತ್ತೆ. ಅಷ್ಟೇ ಅಲ್ಲದೆ ಕಿಮ್ಸ್ ಹುಬ್ಳಿ ಏನಿದೆ ಇದರಲ್ಲಿ 11,000 ಕಟ್ ಆಫ್ ನಿಂತಿತ್ತು ಫಸ್ಟ್ ರೌಂಡಲ್ಲಿ, 3000 ಜಂಪ್ ಆಗಿ 14,000ವರೆಗೆ ಕಟ್ ಆಫ್ ಸೆಕೆಂಡ್ ರೌಂಡಲ್ಲಿ ನಿಂತಿತ್ತು. ಅಂದರೆ ನಿಮ್ಮ ಕಟ್ ಆಫ್ ಈ ವರ್ಷದ ರ್ಯಾಂಕ್ ಏನು ಬರುತ್ತೆ ಅದರ ಬೇಸಿಸ್ ಮೇಲೆ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಎಂಬುದನ್ನು ಕೂಡ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ಎಂಪ್ಲಾಯ್ ಸ್ಟೇಟ್ ಅಂದರೆ ESIC ಕಾಲೇಜ್ ಬೆಂಗಳೂರಲ್ಲಿ ಏನಿದೆ ಇದರ ಕಟ್ ಆಫ್ 12,263 ನಿಂತಿತ್ತು. ಸೆಕೆಂಡ್ ರೌಂಡಲ್ಲಿ 14,475 ನಿಂತಿತ್ತು. ಮುಂದಿನ ಕಾಲೇಜ್ಗಳನ್ನು ನೋಡ್ಬೋದು, MS ರಾಮಯ್ಯ ಕಾಲೇಜ್ನಲ್ಲಿ ಇದು ಕೂಡ ಒಂದು MS ರಾಮಯ್ಯ ಕಾಲೇಜ್ ಇದೆಯಲ್ಲ, ಇದು ಕೂಡ ಪ್ರೈವೇಟ್ ಕಾಲೇಜ್ ಆಗಿದ್ದರೂ ಕೂಡ ಈ ಕಾಲೇಜ್ನಲ್ಲಿ ಕಟ್ ಆಫ್ ಅನ್ನು ನೋಡ್ಬೋದು. 13,265 ಕಟ್ ಆಫ್ ನಿಂತಿತ್ತು. ಸೆಕೆಂಡ್ ರೌಂಡಲ್ಲಿ 14,557 ಕಟ್ ಆಫ್ ನಿಂತಿತ್ತು. ನಿಮಗೆ ಡೌಟ್ ಬರ್ಬೋದು, ಯಾಕೆ ಈ ಕಾಲೇಜ್ಗಳ ಕಟ್ ಆಫ್ ಇಷ್ಟೊಂದು ಹೈ ನಿಂತಿದೆ ಅಂದರೆ, ಬಹಳಷ್ಟು ಜನರು ಬೆಂಗಳೂರಿನಲ್ಲಿಯೇ ಸೀಟನ್ನು ತೆಗೆದುಕೊಳ್ಳೋಕೆ ಇಷ್ಟಪಡ್ತಾರೆ. ಅಂದರೆ ಬೆಂಗಳೂರಿನಲ್ಲಿ ವಸತಿ ಇರುವವರು, ಅಂದರೆ ಅಲ್ಲಿ ಲೋಕಲೈಟ್ ಇರುವವರು ಬೆಂಗಳೂರಿನಲ್ಲಿಯೇ ದುಡ್ಡು ಹೋದರೆ ಹೋಗಲಿ ನಮಗೆ ಕಾಲೇಜ್ ಬೆಂಗಳೂರಲ್ಲೇ ಸಿಗಬೇಕು ಅಂದುಕೊಂಡವರು ಕೂಡ ಈ ಕಾಲೇಜ್ನನ್ನು ಜಾಸ್ತಿ ಪ್ರಿಯಾರಿಟಿ ಆರ್ಡರಲ್ಲಿ ಮೇಲೆ ಹಾಕಿರೋದ್ರಿಂದ ಈ ಕಾಲೇಜ್ನಲ್ಲಿ ಕಟ್ ಆಫ್ ಹೈ ನಿಂತಿರುತ್ತೆ. ಅಷ್ಟೇ ಅಲ್ಲದೆ ಕಾಲೇಜ್ ಕ್ವಾಲಿಟಿ ಮತ್ತು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಎಲ್ಲವೂ ಕೂಡ ಈ ಒಂದು ಕಟ್ ಆಫ್ನ ಮೇಲೆ ಒಂದು ಬೇಸಿಸ್ ಆಗಿ ನಿಂತುಕೊಳ್ಳುತ್ತೆ. ಅದೇ ರೀತಿ JSS ಮೆಡಿಕಲ್ ಕಾಲೇಜ್ ಮೈಸೂರು ಆಗಿರ್ಬೋದು, ಇದು ಕೂಡ ಪ್ರೈವೇಟ್ ಕಾಲೇಜ್ ಆಗಿದ್ದರೂ ಕೂಡ ಇದರ ಕಟ್ ಆಫ್ ಮೇಲೆ ಇದೆ. ಯಾಕಂದರೆ ಬೆಂಗಳೂರು ಮತ್ತು ಮೈಸೂರು ಕಾಲೇಜ್ಗಳ ಡಿಮ್ಯಾಂಡ್ ಬಹಳಷ್ಟು ಜಾಸ್ತಿ ಇರೋದ್ರಿಂದ ಈ ಒಂದು ಕಾಲೇಜ್ಗಳ ಕಟ್ ಆಫ್ ಹೈ ಇರುತ್ತೆ. JSS ಕಾಲೇಜ್ ಕೂಡ ಬಹಳಷ್ಟು ಹೆಸರುವಾಸಿಯಾಗಿರುವಂಥ ಕಾಲೇಜ್ ಆಗಿದೆ. ನಂತರ ವಿಮ್ಸ್ ಬಳ್ಳಾರಿ ಇದು ಗೌರ್ಮೆಂಟ್ ಕಾಲೇಜ್ ಆಗಿದೆ. ಮತ್ತು ಮಂಡ್ಯ ಮೆಡಿಕಲ್ ಕಾಲೇಜ್ ಇದು ಕೂಡ ಗೌರ್ಮೆಂಟ್ ಕಾಲೇಜ್ ಆಗಿದೆ. ಇದರ ಕಟ್ ಆಫ್ ಅರೌಂಡ್ 20,000 ಇದ್ದರೆ ನಿಮಗೆ ಕಾಲೇಜ್ ಸಿಗುತ್ತೆ. ಅದೇ ರೀತಿ ಬೆಳಗಾವಿ ಮೆಡಿಕಲ್ ಕಾಲೇಜ್, ಅದ ನಂತರ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಬೆಂಗಳೂರು, ಇದು ಕೂಡ ಕಟ್ ಆಫ್ 15,000ವರೆಗೆ ನಿಂತಿದೆ. ಹಾಗೆ ಸೆಕೆಂಡ್ ರೌಂಡ್ಲಿ ನೋಡ್ಬೋದು 4,000ವರೆಗೆ ಜಂಪ್ ಆಗಿದೆ. ಇದು ಕೂಡ ಪ್ರೈವೇಟ್ ಕಾಲೇಜ್ ಆಗಿರೋದ್ರಿಂದ ಇದರ ಕಟ್ ಆಫ್ 4,000 ಜಾಸ್ತಿ ಆಗಿದೆ ಸೆಕೆಂಡ್ ರೌಂಡಲ್ಲಿ. ತದನಂತರ ನೋಡಬಹುದು ಶಿವಮೊಗ್ಗ ಮೆಡಿಕಲ್ ಕಾಲೇಜ್ನಲ್ಲಿ ಕಟ್ ಆಫ್ 21,000ವರೆಗೆ ನಿಂತಿತ್ತು. ಹಾಸನ್ ಮೆಡಿಕಲ್ ಕಾಲೇಜ್ನಲ್ಲಿ ನೋಡಬಹುದು, ಇವೆಲ್ಲ ಗೌರ್ಮೆಂಟ್ ಕಾಲೇಜ್ಗಳ ಲಿಸ್ಟ್ ಇದೆ ಇಲ್ಲಿ ಮುಖ್ಯವಾಗಿ. ಹಾಗೆ ಗುಲ್ಬರ್ಗಾ ಮೆಡಿಕಲ್ ಕಾಲೇಜ್ನಲ್ಲಿ ಕೂಡ 18,000 ರ್ಯಾಂಕಿಂಗ್ ನಿಂತಿತ್ತು, 24,000 ಸೆಕೆಂಡ್ ರೌಂಡಲ್ಲಿ ನಿಂತಿತ್ತು.
ಜವಾಹರ್ಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಇದು ಬೆಳಗಾವಿಯಲ್ಲಿದೆ. ಈ ಕಾಲೇಜ್ ಕೂಡ ಪ್ರೈವೇಟ್ ಕಾಲೇಜ್, ಫಾದರ್ ಮುಲ್ಲರ್ ಕಾಲೇಜ್ ಮತ್ತೆ ಈ ಜವಾಹರ್ಲಾಲ್ ನೆಹರು ಕಾಲೇಜ್ ಕೂಡ ಬಹಳಷ್ಟು ಹೆಸರುವಾಸಿಯಾಗಿರುವಂಥ ಕಾಲೇಜ್ಗಳಾಗಿದೆ. ಪ್ರೈವೇಟ್ ಕಾಲೇಜ್ನಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ KMC ಕಾಲೇಜ್ ಆಗಿರ್ಬೋದು, ಅಥವಾ ನೀವು ಈ ಒಂದು ಕಾಲೇಜ್ ಯಾವುದಿದು ಫಾದರ್ ಮುಲ್ಲರ್ ಕಾಲೇಜ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಕಾಲೇಜ್ ಆಗಿರ್ಬೋದು, ಈ ಎಲ್ಲ ಕಾಲೇಜ್ಗಳು ಬಹಳಷ್ಟು ಹೆಸರುವಾಸಿಯಾಗಿರುವಂಥ ಕಾಲೇಜ್ಗಳಾಗಿದೆ. JSS ಕಾಲೇಜ್ ಮೈಸೂರು ಕೂಡ ಬಹಳಷ್ಟು ಹೆಸರುವಾಸಿಯಾಗಿರುವಂಥ ಕಾಲೇಜ್ ಆಗಿದೆ. ಆದ್ದರಿಂದ ಈ ಕಾಲೇಜ್ಗಳ ಕಟ್ ಆಫ್ ಕೂಡ ಅಷ್ಟೇ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಈಗಿನ ಕಾಲಘಟ್ಟದಲ್ಲಿ ಫೀ ಸ್ಟ್ರಕ್ಚರನ್ನು ನೋಡೋದಲ್ಲದೆ ಆ ಕಾಲೇಜ್ನಲ್ಲಿರುವಂತಹ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಕೂಡ ಬಹಳಷ್ಟು ಜನರು ನೋಡ್ತಾರೆ. ಆದ್ದರಿಂದ ಈ ಕಾಲೇಜ್ಗಳ ಕಟ್ ಆಫ್ ಕೂಡ ಜಾಸ್ತಿ ಇರೋದಕ್ಕೆ ಕಾರಣವೂ ಕೂಡ ಇದಾಗಿರುತ್ತೆ. ವೈದೇಹಿ ಮೆಡಿಕಲ್ ಕಾಲೇಜ್ ಇದೇನಿದೆ ಇದು ಕೂಡ ಪ್ರೈವೇಟ್ ಕಾಲೇಜು. KS ಹೆಗಡೆ ಕಾಲೇಜ್ ಕೂಡ ಪ್ರೈವೇಟ್ ಕಾಲೇಜು. ಇದರ ಅಪ್ರಾಕ್ಸಿಮೇಟ್ಲಿ ಇದರ ಕಾಲೇಜ್ನಲ್ಲಿ ನೀವು 30,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ ಕೂಡ ನಿಮಗೆ ಕಾಲೇಜ್ನಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇವೆಲ್ಲವೂ ಕೂಡ ಯಾಕೆ ಈ ಒಂದು ಮಂಗಳೂರು ಆಗಿರ್ಬೋದು, ಬೆಂಗಳೂರು ಕಾಲೇಜ್ಗಳು ಭಾಳಷ್ಟು ಡಿಮ್ಯಾಂಡಲ್ಲಿ ಇದಾವೆ ಅಂದರೆ ಅಲ್ಲಿಯ ಜನರು, ಅಲ್ಲಿ ಲೋಕಲ್ ಜನರು ಈ ಕಾಲೇಜ್ನನ್ನು ಪ್ರಿಯಾರಿಟಿ ಆರ್ಡರ್ಲಿ ಹಾಕಿರೋದ್ರಿಂದ ಕಟ್ ಆಫ್ ಕೂಡ ಸ್ವಲ್ಪ ಹೈ ಲೆವೆಲಲ್ಲಿ ನಿಂತಿರುತ್ತೆ. ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ನಲ್ಲಿ ಕಟ್ ಆಫು 32,000 ನಿಂತಿತ್ತು. ಯಾಕಂದರೆ ಈ ಕಾಲೇಜ್ನ ಗೌರ್ಮೆಂಟ್ ಕಾಲೇಜ್ ಆಗಿದ್ರು ಕೂಡ ಈ ಒಂದು ಕಟ್ ಆಫ್ ಇಷ್ಟೊಂದು ಕಡಿಮೆ ಯಾಕೆ ನಿಂತಿದೆ ಅಂದರೆ ಜನರು ಕ್ವಾಲಿಟಿ ಆಫ್ ಎಜುಕೇಷನ್ ಮತ್ತು ಅಲ್ಲಿರುವಂಥ ಒಂದು ಫೆಸಿಲಿಟೀಸ್ಗಳಾಗಿರ್ಬೋದು ಎಲ್ಲವನ್ನ ನೋಡಿ ಆ ಕಾಲೇಜನ್ನು ಪ್ರಿಯಾರಿಟಿ ಲಿಸ್ಟಲ್ಲಿ ಹಾಕಿರೋದ್ರಿಂದ ಈ ಕಾಲೇಜ್ಗಳ ಕಟ್ ಆಫ್ ಕೂಡ ಸ್ವಲ್ಪ ಕಡಿಮೆ ನಿಂತಿದೆ. ತದನಂತರ ರಾಯಚೂರು ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಕೂಡ ಈ ಒಂದು ಕಾಲೇಜ್ನಲ್ಲಿ ಸ್ವಲ್ಪ ಕಟ್ ಆಫ್ ಜಾಸ್ತಿ ನಿಂತಿದೆ. ಅದು ಎಲ್ಲವನ್ನ ಪರಿಗಣಿಸಿ ಈ ಕಾಲೇಜನ್ನು ಪ್ರಿಯಾರಿಟಿ ಆರ್ಡರಲ್ಲಿ ಜನರು ಹಾಕಿರ್ತಾರೆ. ಅಷ್ಟೇ ಅಲ್ಲದೆ ಸೆಕೆಂಡ್ ರೌಂಡಲ್ಲಿ ಇದರ ಕಟ್ ಆಫ್ ನೋಡ್ಬೋದು ನೀವು 43,000ವರೆಗೆ ನಿಂತಿದೆ. ತದನಂತರ BGS ಬೆಂಗಳೂರು ಕಾಲೇಜ್ ಏನಿದೆ ಇದು ಕೂಡ ಕಟ್ ಆಫು 37,912 ಈ ಒಂದು ಆಸ್ಪಾಸ್ನಲ್ಲಿ ನಿಂತಿದೆ. ಅಂದರೆ ನೀವು ಈ ಒಂದು ಬಾರ್ಡ್ರಲ್ಲಿ ಇದ್ದರೆ ಈ ಕಾಲೇಜ್ ನಿಮಗೆ ದೊರಕಬಹುದು ಅಂತ ನೀವು ಒಂದು ಗೆಸ್ ಮಾಡ್ಕೊಳ್ಬೋದಾಗಿರುತ್ತೆ. ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ ಕೂಡ 47,161 ಕಟ್ ಆಫ್ ನಿಂತಿತ್ತು. ತದನಂತರ SDM ಕಾಲೇಜ್ ಧಾರವಾಡ ಏನಿದೆ ಈ ಕಾಲೇಜ್ ಕೂಡ ಬಹಳಷ್ಟು ಹೆಸರುವಾಸಿಯಾಗಿರುವಂಥ ಕಾಲೇಜ್ ಆಗಿದೆ. ಈ ಕಾಲೇಜು ಡೀಮ್ಡ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ಕಟ್ ಆಫ್ ಕೂಡ ಸ್ವಲ್ಪ ಕಡಿಮೆ ನಿಂತಿದೆ, 37,022ವರೆಗೆ ನಿಂತಿದೆ. ಬೀದರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಲ್ಲಿ 44,323 ನಿಂತಿದೆ. ಹಾಗೆ ESIC ಗುಲ್ಬರ್ಗ ಏನಿದೆ 29,549 ನಿಂತಿದೆ. BR ಅಂಬೇಡ್ಕರ್ ಕಾಲೇಜ್ನಲ್ಲಿ 39,000 ಫಸ್ಟ್ ರೌಂಡಲ್ಲಿ ನಿಂತರೆ 45,000 ಸೆಕೆಂಡ್ ರೌಂಡಲ್ಲಿ ನಿಂತಿದೆ. ಕೊಪ್ಪಳ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದು ಗೌರ್ಮೆಂಟ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ 38,000 ಫಸ್ಟ್ ರೌಂಡಲ್ಲಿ ನಿಂತರೆ 45,000 ಸೆಕೆಂಡ್ ರೌಂಡಲ್ಲಿ ನಿಂತಿದೆ. AJ ಇನ್ಸ್ಟಿಟ್ಯೂಟ್ ಆಫ್ ಇದೊಂದು ಕಾಲೇಜ್ ಮಂಗಳೂರಲ್ಲಿ ಇರೋದ್ರಿಂದ ಈ ಕಾಲೇಜ್ನಲ್ಲಿ ಕಟ್ ಆಫು 42,638 ಈ ಒಂದು ರೌಂಡಲ್ಲಿ ಆಸ್ಪಾಸಲ್ಲಿ ನಿಂತಿರುತ್ತೆ. ತದನಂತರ JJM ಮೆಡಿಕಲ್ ಕಾಲೇಜ್ ದಾವಣಗೆರೆ ಏನಿದೆ ಇದರಲ್ಲಿ 42,000ವರೆಗೆ ಸೆಕೆಂಡ್ ರೌಂಡಲ್ಲಿ ನಿಂತಿದ್ದರೆ ಕಾರವಾರ ಕಾಲೇಜ್ನಲ್ಲಿ 47,974ರಲ್ಲಿ ಕಟ್ ಆಫ್ ನಿಂತಿದೆ. ತದನಂತರ ಗೌರ್ಮೆಂಟ್ ಕಾಲೇಜ್ ಇದು ಚಿಕ್ಕಬಳ್ಳಾಪುರದಲ್ಲಿ ರೀಸೆಂಟಾಗಿ ಆಗಿರೋದ್ರಿಂದ ಈ ಕಾಲೇಜ್ನ ಕಟ್ ಆಫ್ ಕೂಡ ಕಡಿಮೆ ನಿಂತಿದೆ, 44,262 ಕಟ್ ಆಫ್ ನಿಂತಿದೆ. ಯನಪೋವ ಕಾಲೇಜ್ ಇದು ಪ್ರೈವೇಟ್ ಕಾಲೇಜ್ ಆಗಿರೋದ್ರಿಂದ ಇಲ್ಲಿ ಕಟ್ ಆಫ್ ಕೂಡ ಸ್ವಲ್ಪ ಜಾಸ್ತಿ ಲೋ ನಿಂತಿದೆ, 57,671 ಕಟ್ ಆಫ್ ನಿಂತಿತ್ತು. ತದನಂತರ ನೋಡ್ಬೋದು ಚಿಕ್ಕಮಗಳೂರು ಈ ಒಂದು ಕಾಲೇಜ್ ಏನಿದೆ ಈ ಕಾಲೇಜು ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಆಗಿರೋದ್ರಿಂದ ಇನ್ನೂ ಹಾಸ್ಪಿಟಲ್ ಇನ್ನೂ ಅಷ್ಟೊಂದು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಇನ್ನೂ ಡೆವಲಪ್ ಆಗಿಲ್ಲ. ಅದರಿಂದ ಇದರ ಕಟ್ ಆಫ್ ಕೂಡ ಲೋ ಅಲ್ಲಿ ನಿಂತಿದೆ. ಗೌರ್ಮೆಂಟ್ ಕಾಲೇಜ್ ಆದರೂ ಕೂಡ 54,370 ಕಟ್ ಆಫ್ ನಿಂತಿದೆ. ಮಹದೇವಪ್ಪ ರಾಂಪುರೆ ಇದು MRMC ಕಾಲೇಜ್ ಗುಲ್ಬರ್ಗಾದಲ್ಲಿದೆ. ಈ ಕಾಲೇಜ್ ಕೂಡ 65,000ವರೆಗೆ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ನಿಂತಿತ್ತು, ಫಸ್ಟ್ ರೌಂಡಲ್ಲಿ 52,000 ನಿಂತಿತ್ತು. ತದನಂತರ ಇರುವಂಥ ಕಾಲೇಜ್ಗಳು ಹಾವೇರಿ ಮೆಡಿಕಲ್ ಕಾಲೇಜ್ ಕೂಡ ರೀಸೆಂಟಾಗಿ ಆಗಿರೋದು, ಮತ್ತು ಇದು ಗೌರ್ಮೆಂಟ್ ಕಾಲೇಜ್ ಆಗಿದೆ. ಮತ್ತು MUJ ಕಾಲೇಜ್ ಇದು ಏನಿದೆ ಈ ಕಾಲೇಜ್ ಕೂಡ ಕಟ್ ಆಫು 63,000ವರೆಗೆ ನಿಂತಿದೆ. SS ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ ಏನಿದೆ ಇದು 57,000 ರ್ಯಾಂಕ್ವರೆಗೆ ಸೆಕೆಂಡ್ ರೌಂಡಲ್ಲಿ ನಿಂತಿತ್ತು. ನೋಡ್ಬೋದು ಇಲ್ಲಿ ನೋಡ್ಬೋದು ನೀವು ಈ ಒಂದು ಫಸ್ಟ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ ಎಷ್ಟು ವೇರಿಯೇಷನ್ ಆಗಿದೆ ಪ್ರೈವೇಟ್ ಕಾಲೇಜಿನಲ್ಲಿ ಅಂತ. ಇಲ್ಲಿ ಭಾಳಷ್ಟು ವೇರಿಯೇಷನ್ ಕಾಣೋದಕ್ಕೆ ನಾವು ಸಿಗುತ್ತೆ. ಅಂದರೆ ಯಾಕಂದರೆ ಸೀಟ್ಗಳು ಕೂಡ ಸ್ವಲ್ಪ ಜಾಸ್ತಿ ಆಗಿರೋ ಅಂದರೆ ಬಿಟ್ಟು ಈ ಕಾಲೇಜ್ಗಳನ್ನ ಬಿಟ್ಟು ಆಪ್ಷನ್ ಎಂಟ್ರಿಯಲ್ಲಿ ಸ್ವಲ್ಪ ಮೇಲೆ ಪ್ರಿಯಾರಿಟಿ ಸಿಕ್ಕಿರೋದ್ರಿಂದ ಈ ಕಾಲೇಜಿನಲ್ಲಿ ಭಾಳಷ್ಟು ಸೀಟ್ಗಳು ಉಳಿದಿರೋದ್ರಿಂದ ಒಂದು ಕಟ್ ಆಫ್ ರೇಂಜ್ ಏನಿದೆ ಇದು ಜಾಸ್ತಿ ಆಗಿರೋದು ಕಾಣುತ್ತೆ. ತದನಂತರ ಈಗ ಯಾದಗಿರಿ ಕಾಲೇಜ್ ನೋಡಿರ್ಬೋದು ಇದು ಕೂಡ ರೀಸೆಂಟಾಗಿ ಆಗಿರೋದ್ರಿಂದ ಇಲ್ಲಿ ಕೂಡ ಕಟ್ ಆಫ್ ಸ್ವಲ್ಪ ಕಡಿಮೆ ನಿಂತಿದೆ, 61,313 ನಿಂತಿದೆ. ಸಪ್ತಗಿರಿ ಕಾಲೇಜ್ ಇದರಲ್ಲಿ 65,000 ಇದು ಬೆಂಗಳೂರಲ್ಲಿ ಇದ್ರೂ ಕೂಡ ಈ ಕಾಲೇಜ್ನಲ್ಲಿ ಮುಖ್ಯವಾಗಿ ಜನರು ಕನ್ಸಿಡರ್ ಮಾಡೋದು ಏನಂದರೆ ಅಲ್ಲಿನ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು ಮತ್ತು ಎಜುಕೇಷನ್ ಕ್ವಾಲಿಟಿ ಏನಾಗಿದೆ ಅದ್ರ ಬಗ್ಗೆ ಮತ್ತು ಪೇಷಂಟ್ ಫ್ಲೋ ಯಾವ ರೀತಿ ಇದೆ ಎಲ್ಲವನ್ನ ಕನ್ಸಿಡರ್ ಮಾಡಿ ಆಪ್ಷನ್ ಎಂಟ್ರಿಯಲ್ಲಿ ಹಾಕೋದ್ರಿಂದ ಈ ಕಾಲೇಜ್ನ ಕಟ್ ಆಫ್ ಕೂಡ ಸ್ವಲ್ಪ ಕಮ್ಮಿ ಇದೆ. ಈಗ ಮುಂದೆ ಬರುವಂತಹ ಆಲ್ಮೋಸ್ಟ್ ಕಾಲೇಜ್ಗಳು ಎಲ್ಲವೂ ಪ್ರೈವೇಟ್ ಕಾಲೇಜ್ಗಳೇ ಆಗಿರ್ತವೆ. ಆದಿಚುಂಚನಗಿರಿ ಕಾಲೇಜ್ ಕೂಡ ಇದರಲ್ಲೂ ಕೂಡ ಕಟ್ ಆಫ್ ನೋಡ್ಬೋದು ನೀವು 61,000ವರೆಗೆ ಕಟ್ ಆಫ್ ನಿಂತಿದೆ.
ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ನಲ್ಲಿ 58,000 ಫಸ್ಟ್ ರೌಂಡಲ್ಲಿ ನಿಂತರೆ 61,000 ಸೆಕೆಂಡ್ ರೌಂಡಲ್ಲಿ ನಿಂತಿದೆ. ಈಸ್ಟ್ ಪಾಯಿಂಟ್ ಕಾಲೇಜ್ ಬೆಂಗಳೂರು ಈ ಕಾಲೇಜ್ನಲ್ಲಿ ಕೂಡ 63,000 ಕಟ್ ಆಫ್ ಫಸ್ಟ್ ರೌಂಡಲ್ಲಿ ನಿಂತರೆ 71,000 ಕಟ್ ಆಫ್ ಸೆಕೆಂಡ್ ರೌಂಡಲ್ಲಿ ನಿಂತಿದೆ. ಅದೇ ರೀತಿ ಖಾಜಾ ಬಂದೀನವಾಜ್ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಕಾಲೇಜ್ ಇದು ಗುಲ್ಬರ್ಗದಲ್ಲಿದೆ. ಇದರಲ್ಲಿ 67,000 ಕಟ್ ಆಫ್ ಫಸ್ಟ್ ರೌಂಡಲ್ಲಿ ನಿಂತಿದೆ. 75,000 ಕಟ್ ಆಫ್ ಸೆಕೆಂಡ್ ರೌಂಡಲ್ಲಿ ನಿಂತಿತ್ತು. ಮತ್ತು ಆಕಾಶ್ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ಏನಿದೆ ಇದರಲ್ಲಿ 64,000 ಫಸ್ಟ್ ರೌಂಡಲ್ಲಿ ನಿಂತರೆ 74,000 ಸೆಕೆಂಡ್ ರೌಂಡಲ್ಲಿ ನಿಂತಿದೆ. ಮತ್ತು ಮುಂದಿನ ಕಾಲೇಜ್ಗಳು ಸುಳ್ಯಲ್ಲಿರುವಂತಹ ಒಂದು ಮೆಡಿಕಲ್ ಕಾಲೇಜ್ ಏನಿದೆ ಇದರಲ್ಲಿ 63,000 ಕಟ್ ಆಫ್ ಫಸ್ಟ್ ರೌಂಡಲ್ಲಿ ನಿಂತಿತ್ತು. ಸೆಕೆಂಡ್ ರೌಂಡಲ್ಲಿ 74,000 ಕಟ್ ಆಫ್ ನಿಂತಿತ್ತು. ಶ್ರೀ ಬಸವೇಶ್ವರ ಕಾಲೇಜ್ ಚಿತ್ರದುರ್ಗದಲ್ಲಿ 62,000 ಕಟ್ ಆಫ್ ಫಸ್ಟ್ ರೌಂಡಲ್ಲಿ ನಿಂತಿದ್ರೆ ಸೆಕೆಂಡ್ ರೌಂಡಲ್ಲಿ 74,000 ಕಟ್ ಆಫ್ ಸೆಕೆಂಡ್ ರೌಂಡಲ್ಲಿ ನಿಂತಿದೆ. ಆದ್ದರಿಂದ ಪ್ರೈವೇಟ್ ಕಾಲೇಜ್ನಲ್ಲಿ ಈ ಒಂದು ರ್ಯಾಂಕ್ ರೇಂಜ್ ಏನಿದೆ ಭಾಳಷ್ಟು ಡಬಲ್ ಅಂದರೆ ಒಂದು 10,000ವರೆಗೆ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಮುಂದಿನ ಕಾಲೇಜ್ಗಳ ಲಿಸ್ಟನ್ನು ನೋಡ್ಬೋದು. ಎಸ್ ನಿಜಲಿಂಗಪ್ಪ ಕಾಲೇಜ್ ಇದು ಬಾಗಲಕೋಟೆಯಲ್ಲಿ ಏನಿದೆ ಇದರಲ್ಲಿ ಕಟ್ ಆಫ್ ಕೂಡ 67,000ವರೆಗೆ ನಿಂತಿತ್ತು ಲಾಸ್ಟ್ ಇಯರು. ಚಂದ್ರಮ್ಮ ದಯಾನಂದ ಸಾಗರ ಕಾಲೇಜ್ನಲ್ಲಿ ಏನಿದೆ ಈ ಕಾಲೇಜ್ನಲ್ಲಿ ಕಟ್ ಆಫ್ ಸ್ವಲ್ಪ ಕಮ್ಮಿ ನಿಂತಿದೆ. ಯಾಕಂದರೆ ಗೌರ್ಮೆಂಟ್ ಸೀಟ್ ಈ ಕಾಲೇಜ್ನಲ್ಲಿ ಭಾಳಷ್ಟು ಕಮ್ಮಿ ಇದ್ದಾವೆ. ಅಂದರೆ ಈ ಕಾಲೇಜ್ನಲ್ಲಿ ಮುಖ್ಯವಾಗಿ ಪ್ರೈವೇಟ್ ಸೀಟ್ಗಳ ಸಂಖ್ಯೆ ಜಾಸ್ತಿ ಇದ್ದಾವೆ. ಆದ್ದರಿಂದ ಈ ಕಾಲೇಜ್ನಲ್ಲಿ ಸ್ವಲ್ಪ ಕಟ್ ಆಫ್ ಕಮ್ಮಿ ನಿಂತಿದೆ. ಮತ್ತು ಸುಬ್ಬಯ್ಯ ಕಾಲೇಜ್ ಮೆಡಿಕಲ್ ಕಾಲೇಜಲ್ಲಿ ಕೂಡ 69,000ವರೆಗೆ ಕಟ್ ಆಫ್ ನಿಂತಿತ್ತು. ಚಿತ್ರದುರ್ಗ ಕಾಲೇಜ್ನಲ್ಲಿ ರೀಸೆಂಟಾಗಿ ಆಗಿರೋದ್ರಿಂದ ಇಲ್ಲಿ 62,000 ಇದು ಗೌರ್ಮೆಂಟ್ ಕಾಲೇಜ್ ಆಗಿದ್ರು ಕೂಡ ಈ ವರ್ಷ ಅಂದರೆ ಲಾಸ್ಟ್ ಇಯರ್ ಇದು ಇನಾಗ್ರೇಷನ್ ಆಗಿರೋದ್ರಿಂದ 64,000ವರೆಗೆ ಕಟ್ ಆಫ್ ನಿಂತಿತ್ತು. ನವೋದಯ ಕಾಲೇಜ್ನಲ್ಲಿ 74,000ವರೆಗೆ ಕಟ್ ಆಫ್ ನಿಂತಿದ್ರೆ ಆಕ್ಸ್ಫರ್ಡ್ ಕಾಲೇಜ್ನಲ್ಲಿ 72,000ವರೆಗೆ ಸೆಕೆಂಡ್ ರೌಂಡಿಗೆ ಕಟ್ ಆಫ್ ನಿಂತಿತ್ತು. ಶ್ರೀನಿವಾಸ ಕಾಲೇಜು ಮತ್ತು ಶ್ರೀದೇವಿ ಕಾಲೇಜ್, ಆಲ್ ಅಮೀನ್ ಕಾಲೇಜ್ ಮತ್ತು ಕಣಚೂರು ಕಾಲೇಜ್, JJM ಕಾಲೇಜ್ ಹುಬ್ಬಳ್ಳಿಯಲ್ಲಿ ಏನಿದೆ ಈ ಎಲ್ಲ ಕಾಲೇಜ್ಗಳು ಪ್ರೈವೇಟ್ ಕಾಲೇಜ್ಗಳಾಗಿದ್ದಾವೆ. ಮತ್ತು ಈ JJMM ಕಾಲೇಜ್ಗಳು ಈ ರೀಸೆಂಟಾಗಿ ಆಗಿರುವಂಥ ಕಾಲೇಜ್ಗಳಾಗಿದ್ದಾವೆ. ಮತ್ತು ಚಾಮುಂಡೇಶ್ವರಿ ಮೆಡಿಕಲ್ ಕಾಲೇಜ್ ಮೈಸೂರಿನಲ್ಲಿ ಏನಿದೆ ಇದು ಕೂಡ ರೀಸೆಂಟಾಗಿ ಆ್ಯಡ್ ಆಗಿರುವಂಥ ಕಾಲೇಜ್ಗಳು. ಈ ಎಲ್ಲ ಕಾಲೇಜ್ಗಳ ಕಟ್ ಆಫ್ ಕೂಡ ಭಾಳಷ್ಟು ಕಮ್ಮಿ ಇರುತ್ತೆ. ಅಂದರೆ 74,000ವರೆಗೆ ರೇಂಜಲ್ಲಿ ಈ ಎಲ್ಲ ಕಾಲೇಜ್ಗಳ ಕಟ್ ಆಫ್ ನಿಂತಿದೆ. ಮುಖ್ಯವಾಗಿ ಆಲ್ ಅಮೀನಲ್ಲಿ ನೀವು ನೋಡ್ಬೋದು ಲಾಸ್ಟ್ ಇಯರ್ ಕಟ್ ಆಫ್ 77,419 ಕಾಲೇಜ್ ಆಗಿತ್ತು. ಇದಕ್ಕಿಂತ ಕಡಿಮೆ ಅಂದರೆ ನೀವು JJMM ಕಾಲೇಜ್ ಹುಬ್ಬಳ್ಳಿಯಲ್ಲಿ ಏನಿದೆ ಇದರ ಫೀಸ್ ಸ್ಟ್ರಕ್ಚರ್ ಕೂಡ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಈ ಕಾಲೇಜ್ನಲ್ಲಿ 78,997ವರೆಗೆ ಕಟ್ ಆಫ್ ನಿಂತಿದೆ. ಇದೇ ಲಾಸ್ಟ್ ಇಯರ್ ನಿಂತಿರುವಂಥ ಒಂದು ಕಟ್ ಆಫ್ ಆಗಿದೆ. ಈ ಒಂದು ಕಟ್ ಆಫ್ಗಿಂತ ಈ ಒಂದು ರ್ಯಾಂಕಿಂಗಿಂತ ಕಡಿಮೆ ಇದ್ದರೆ ಜನರಲ್ ಕ್ಯಾಟಗರಿಯಲ್ಲಿ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ಸು ಖಂಡಿತವಾಗಿ ಜಾಸ್ತಿ ಇರುತ್ತೆ. ಮತ್ತು ನೀವು ಇತರ ಕ್ಯಾಟಗರಿಗಳಲ್ಲಿ ಯಾವ ರೀತಿಯ ಕಟ್ ಆಫ್ ನಿಂತಿತ್ತು ಎಂಬುದನ್ನು ನೋಡ್ಕೊಳ್ಬೇಕಾದ್ರೆ ನನ್ನ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿ. ಅದರಲ್ಲಿ ನಿಮಗೆ ಖಂಡಿತವಾಗಿ ಪೂರ್ತಿಯಾದಂಥ ಡೀಟೇಲ್ಸ್ಗಳು ದೊರೆಯುತ್ತೆ. ಆದರೆ ಕಾಲೇಜ್ ವೈಸ್ ನಿಮಗೆ ಬೇಕಾಗಿದ್ದರೆ ಈ ಒಂದು ವಿಡಿಯೋನ ನೋಡಿ, ಈ ವಿಡಿಯೋನ ಸೇವ್ ಮಾಡಿಟ್ಕೊಳ್ಳಿ. ಕೌನ್ಸಿಲಿಂಗ್ ಟೈಮ್ ಕಾಲೇಜ್ಗಳನ್ನು ನೋಡಬಹುದು. ಎಲ್ಲವೂ ರೀಸೆಂಟ್ ಆಗಿ ಆ್ಯಡ್ ಆಗಿರುವಂಥ ಕಾಲೇಜ್ಗಳಾಗಿದ್ದಾವೆ. PES ಕಾಲೇಜ್ ಇದೆ ಏನಿದೆ ಇದು ಕೂಡ ಕಟ್ ಆಫ್ 49,997 ನಿಂತಿತ್ತು. BGS ಕಾಲೇಜ್ ಬೆಂಗಳೂರು ರೀಸೆಂಟಾಗಿ ಆ್ಯಡ್ ಆಗಿರೋದು. ಅಂದರೆ BGS ಕಾಲೇಜ್ಗಳು ಎರಡಿದ್ದಾವೆ. ಕೌನ್ಸಿಲಿಂಗ್ ಟೈಮ್ನಲ್ಲಿ ನೀವು ಭಾಳಷ್ಟು ಕನ್ಫ್ಯೂಸನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. BGS ಕಾಲೇಜ್ಗಳು ಬೆಂಗಳೂರಿನಲ್ಲಿಯೇ ಎರಡಿದ್ದಾವೆ. ಎರಡೂ ಕಾಲೇಜುಗಳಲ್ಲಿ ಯಾವ ಕಾಲೇಜನ್ನು ನೀವು ಹಾಕ್ತಾ ಇದ್ದೀರಂತ ಕೋಡನ್ನು ನೋಡಿಕೊಂಡು ಖಚಿತಪಡಿಸಿಕೊಂಡು ಹಾಕಬೇಕಾಗುತ್ತೆ. ಅಂದರೆ ಕಟ್ ಆಫನ್ನು ನೋಡಿಕೊಂಡು ನೀವು ಕಾಲೇಜಿನ ಪ್ರಿಯಾರಿಟಿ ಆರ್ಡರ್ನ ಮಾಡ್ಕೊಳ್ಬೇಕಾಗುತ್ತೆ. ತದನಂತರ SR ಪಾಟೀಲ್ ಕಾಲೇಜ್ ಇದು ಬಾಗಲಕೋಟೆಯಲ್ಲಿದೆ. ಇದು ಕೂಡ ರೀಸೆಂಟಾಗಿ ಆ್ಯಡ್ ಆಗಿರೋದ್ರಿಂದ 77,448 ಕಟ್ ಆಫ್ ನಿಂತಿತ್ತು. ಮತ್ತು ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಕಾಲೇಜ್ ಚಿಕ್ಕಬಳ್ಳಾಪುರದಲ್ಲಿ ಏನಿದೆ ಇದರಲ್ಲಿ ಫೀಸ್ ಸ್ಟ್ರಕ್ಚರ್ ಫುಲ್ 0 ಆಗಿದೆ. ಆದ್ದರಿಂದ ಇಲ್ಲಿ ಕೆಲವೊಂದು ಷರತ್ತುಗಳು ಇರೋದ್ರಿಂದ ಈ ಕಾಲೇಜಿನ ಕಟ್ ಆಫ್ ಕೂಡ ಭಾಳಷ್ಟು ಕಮ್ಮಿ ನಿಂತಿದೆ. 64,601 ಕಟ್ ಆಫ್ ನಿಂತಿದೆ. ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಲಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಮತ್ತು ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು.